ಸುಮ್ಕೆ ನನ್ ಮಕ್ಕಳನ್ನ 4 ಲೆಕ್ಕ ಕಳ್ಸ್ಬಿಟ್ಟು ನನ್ ಹಣ್ಣಂಗಡಿಗೆ ತಂದ್ ಬಿಟ್ಬಿಡ್ತೀನಿ. ಕೊನೆಗಾಲದಲ್ಲಿ ಮರ್ಯಾದೆ ಕೊಡ್ತಾರೆ. ನಮ್ ಗುಂಡಣ್ಣ ನಂಗೆ ಎಷ್ಟ್ ಕಲ್ತ್ರೆ ಏನ್ ಪ್ರಯೋಜನ ಹೇಳು? ಹಾಗಲ್ಲ ಕಣ ರಮೇಶ, ಇಲ್ಲಿ ಪ್ರಾಡಕ್ಟ್ ಗಿಂತ ಪ್ಯಾಕಿಂಗ್ಗೆ ಬೆಲೆ ಜಾಸ್ತಿ ಕಣ. ನಮ್ ಗುಂಡಣ್ಣನ್ಗೆ ಪ್ಯಾಕಿಂಗ್ ಮೇಲೆ ಕೋಪ. ಇಲ್ದೆ ಹೋದ್ರೆ ಅಪ್ಪ ಅಂದ್ರೆ ಅವನು ಪ್ರಾಣ ಕಣೋ. ಸರಿ ಸರಿ, ಇಲ್ಲೇ ನಿಂತಿದ್ರೆ ನಮ್ ಕೆಲಸ ಆದಂಗೆ. ನಡಿ ನಡಿ ಹೋಗೋಣ, ನಡಿ. ಇಂಡಸ್ಟ್ರಿ ಅಲಯನ್ಸ್ ಇವೆಂಟ್, ಚಾರಿಟಿ ಆಕ್ಷನ್ ಆರ್ಗನೈಸ್ಡ್ ಬೈ ಡೈಮಂಡ್ ಚೆರಿ ಕಂಪನಿ, ಅಂದ್ರೆ ಮಾರ್ಟಿನ್ ಇಸೋಸಾ. ನಾವು ಅಣ್ಣ ಯಾಕಂಗ್ ನಿಂತ್ಕೊಂಡ್ಬಿಟ್ರಿ? ಆಶ್ರಮಕ್ಕೆ ಟೈಮ್ ಆಯ್ತು, ಬನ್ನಿ ಹೋಗೋಣ. ನೀನ್ ಹೋಗ್ ರಮೇಶ, ಗಿರೀಶನ್ ಜೊತೆಲಿ ಹೋಗಿ ಆಶ್ರಮಕ್ಕೆ ಐಟಮ್ಸ್ ಎಲ್ಲ ಕೊಟ್ಬಿಡು. ನನಗೊಂದು ಮುಖ್ಯವಾದ ಕೆಲಸ ಇದೆ, ನಾನು ಬರ್ತೀನಿ. ಬರ್ತೇವೆ ಇಲ್ಲೇ 2 minutes ಎಂಟ್ರೆನ್ಸ್ ಇರ್ತೀನಿ. ಇವತ್ತೇನಾದ್ರೂ ಮೂರ್ತಿ ಸರ್ನ ಇನ್ವೆಸ್ಟ್ ಮಾಡ್ಲೇಬೇಕು. ಅವ್ರ ಜೊತೆ ಚೆನ್ನಾಗಿದ್ರೆ ನನ್ನ ಕಂಪ್ನಿ ಇನ್ವೆಸ್ಟರ್ಸ್ ಬಗ್ಗೆ ಯೋಚನೆ ಮಾಡೋಗೆ ಇರಲ್ಲ. ವರುಣ್, ಇಲ್ಲಾದ್ರೂ ಸೀರಿಯಸ್ ಆಗಿರ್ಬಾರ್ದ? ಇಲ್ಲಾದ್ರೂ ವೈ ಬ್ರೋ, ನಾವ್ ಸೀರಿಯಸ್ ಆಗಿದ್ದಷ್ಟು ICU ಬಾ ಬಾ ಅಂತ ಕರಿತಿರತ್ತೆ. ನಮ್ಗೆ ಯಾವ ಕರ್ಮ ಅಲ್ಲೋ ಕೇಳು. ಪಾರ್ಟಿಗೆ ಬಂದಿದ್ವಿ, ಮಜಾ ಮಾಡೋಣ, ಹೋಗೋಣ ಬಾ. ಯಶ್ ವರುಣ್, ಮಾತಾಡ್ಸು. ಇವನ್ ಯಾಕೋ ಇಲ್ಲಿಗೆ ಬಂದಿದ್ದಾನೆ? ಅವನು ನಮ್ ತರ ಇನ್ವಿಟೇಷನ್ ಬಂದಿದ್ದಾನೆ, ಸಿಂಪಲ್. ಆದ್ರೂ ನೀನ್ ಅವನ್ಗೆ ಜಾಸ್ತಿ ಕ್ಲೋಸ್ ಆಗಿದೆ ಅನಿಸ್ತಿದೆ. ಸುಮ್ನೆ ತೂಕ ಆಗಕ್ ಹೋಗ್ಬೇಕು. ಯು ಬೋತ್ ಆರ್ ಮೈ ಬಡೀಸ್, ರಿಲ್ಯಾಕ್ಸ್. ಏ ರಚಿತ್, ನೋಡು, ಫ್ರೆಂಡ್ಶಿಪ್ ಅಲ್ಲಿ ಒಂದ್ ಮಾತು ಬರುತ್ತೆ ಹೋಗುತ್ತೆ, ಅದಕ್ಕೆಲ್ಲ ತಲೆಗೆ ಹಾಕೊಂಡ್ರೆ ಹೇಗ್ರೋ? ಕೊಡಿ ಕೈ, ಮಾತಾಡ್ಸಿಗ. ದಾಟ್ಸ್ ಲೈಕ್ ಮೈ ಬಾಯ್ಸ್, ದಟ್ಸ್ ಇಟ್. ಇವತ್ತು ಪಾರ್ಟಿಗೆ ಯಾವ್ಯಾವ ಬರ್ತಾರೆ ಗೊತ್ತಾ? ತುಂಬಾ ಜನ ಬರ್ತಾ ಇದಾರೆ. ಅದ್ರಲ್ಲಿ ಏನಿದೆ? ಆ ತುಂಬಾ ಜನದಲ್ಲಿ ಕೀರ್ತಿನೂ ಬಂದ್ರೆ ಆಗ್ಲೂ ಹೀಗೆ ಹೇಳ್ತೀಯಾ? ಅದ್ರಲ್ಲಿ ಏನಿದೆ ಅಂತ? ಕೀರ್ತಿನ ಸಮಾಧಾನ. ಕೀರ್ತಿ ಬರ್ತಾಳೆ ಅಂತಂದೆ, ಬಂದಿದ್ದಾಳೆ ಅಂತಂದಿಲ್ಲ.